ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಫೈಟ್ ಇದೆಯಾ? ವಿಧಾನಸಭಾ ಕ್ಷೇತ್ರಗಳ ನಾಯಕರುಗಳು ರಕ್ಷಾ ರಾಮಯ್ಯ ಅವರ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಪ್ರಣಾಳಿಕೆಗಳು ಒಂದ್ ಕಡೆ ಇದ್ರೆ ನಮ್ಮ ಶಾಸಕರ ಪಾಪ್ಯುಲಾರಿಟಿ ಇನ್ನೊಂದು ಕಡೆ. ರಾಮ ಅನ್ನೋದು ಕ್ಯಾಂಡಿಡೇಟ್ ಹೆಸರಲ್ಲೂ ಇದೆ ಮತ್ತು ಅವರು ಟಿಕೆಟ್ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರ ಹೆಸರಲ್ಲೂ ಇದೆ. ಆದ್ರೆ ಅವ್ರ ಹೃದಯದಲ್ಲಿ ರಾಮ ಇಲ್ಲ. ನಾವು ನಮ್ಮ ಪ್ರಚಾರದಲ್ಲಿ ಜನಪರವಾಗಿರುವಂತ ಕೆಲಸ, ಬೆಲೆ ಏರಿಕೆ, ಮ್ಯಾಟರ್ ಆಫ್ ಫ್ಯಾಕ್ಟ್ ಮಾತಾಡ್ಬೇಕು ನಾವು. ಅದೆಂತದೋ ಕೋವಿಡ್ ಕಳ್ಳ ಅಂತ ಏನೋ ಹೇಳ್ತಾ ಇದ್ರಿ, ಯಾರಿಗೆ ಹೇಳ್ತಾ ಇದ್ರೆ? ಪಬ್ಲಿಕ್ ಹೇಳ್ತಾ ಇರೋದು. ಗಂಡು ಮಕ್ಕಳ ಜೋಬಿಗೆ ಕತ್ರಿ ಹಾಕಿದ್ರಿ, ಇಡೀ ರಾಜ್ಯ ದಿವಾಳಿ ಆಗ್ತಾ ಇದೆ, ಗ್ಯಾರಂಟಿಯಿಂದ ಪ್ರಯೋಜನ ಇಲ್ಲ. ನಮ್ಮ 7.5 ಕೋಟಿ ಜನತೆಯ ಸರ್ಟಿಫಿಕೇಟು ಅವರು ಬೆಂತಡ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರುಗಳ ಸರ್ಟಿಫಿಕೇಟು ನಮಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಎಸ್ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಕ್ಷೇತ್ರದಲ್ಲಿ ವೀಕ್ಷಕರೇ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದೇವೆ. ಏನಾಗುತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಫೈಟ್ ಇದೆಯಾ? ಎರಡೂ ಕಡೆಯ ಅಭ್ಯರ್ಥಿಗಳು ನಿರಂತರವಾಗಿ ಪ್ರಚಾರಗಳಲ್ಲಿ ಭಾಗವಹಿಸಿದ್ದಾರೆ. ಹೇಗಾದರೂ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಲೇಬೇಕು ಅಂತ ಹೊರಟಿದ್ದಾರೆ. ಹಾಗೆ ನೋಡಿದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್. ಹಾಗೆ ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಸುಮಾರು 10 ರಿಂದ 11 ಜನರಿಗೆ ಈ ಬಾರಿ ಟಿಕೆಟನ್ನು ಕೊಡುವುದರ ಮೂಲಕ ಮುಂದಿನ ಭವಿಷ್ಯದ ನಾಯಕರುಗಳ ಸೃಷ್ಟಿಗೆ ಹೊರಟಿದೆ. ಆ ಒಂದು ಭಾಗದ ಪ್ರಯತ್ನವಾಗಿ ರಕ್ಷಾ ರಾಮಯ್ಯ ಅವರಿಗೆ ಲೋಕಸಭಾ ಟಿಕೆಟನ್ನು ಕೊಡಲಾಗಿದೆ. ಇವರ ವಿರುದ್ಧ ಸೋತಂತಹ ಡಾಕ್ಟರ್ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಟಫ್ ಫೈಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲ ನಾಯಕರುಗಳು, ಎಲ್ಲ ವಿಧಾನಸಭಾ ಕ್ಷೇತ್ರಗಳ ನಾಯಕರುಗಳು ರಕ್ಷಾ ರಾಮಯ್ಯ ಅವರ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಇವತ್ತು ನಾವು ಸೋಲೂರಿನಲ್ಲಿ ಇದ್ದೇವೆ ವೀಕ್ಷಕರೇ. ಸೋಲೂರಿನಲ್ಲಿ ಈಗ ತಾನೇ ಪ್ರಚಾರ ಕಾರ್ಯವನ್ನು ಮುಗಿಸಿರುವಂಥ ರಕ್ಷಾ ರಾಮಯ್ಯ ಅವರು, ಅದೇ ರೀತಿ ಶಾಸಕರಾದಂಥ ಶ್ರೀನಿವಾಸ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇನ್ನುಳಿದಂತೆ ಹಲವಾರು ನಾಯಕರುಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಮೊದಲಿಗೆ ರಕ್ಷಾ ರಾಮಯ್ಯ ಅವರ ಮಾತಾಡೋಣ. ಸರ್, ಕಂಗ್ರ್ಯಾಚುಲೇಷನ್, ಸಿಕ್ಕಾಪಟ್ಟೆ ಫೈಟಲ್ಲಿ ನಿಮ್ಗೆ ಟಿಕೆಟ್ ಸಿಕ್ಕಿದೆ. ಸೊ ಹೇಗಿದೆ ಸರ್ ನಿಮ್ಮ ಪ್ರಚಾರ? ಧನ್ಯವಾದ. ಪ್ರಚಾರ ನಮಗೆ ಸಿಕ್ಕಿರೋದೇ ಕೇವಲ ಒಂದು 25 ರಿಂದ 26 ದಿನ. ಯಾವುದೇ ಒಂದು ದಿನ ಬಿಡ್ದಿರ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದರೆ ಸಾಯಂಕಾಲ 12-12:30ವರೆಗೂ ನಡೀತಾ ಇದೆ. ಇವತ್ತು ನಿನ್ನೆ ನೆಲಮಂಗಲ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿಗೂ ವಿಸಿಟ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಪರವಾಗಿ ಪ್ರತಿಯೊಬ್ಬ ಮನೆಗೂ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ನಿಮಗೆ ವಿಧಾನಸಭಾ ಕ್ಷೇತ್ರಗಳ MLAಗಳ ಬಲ ಇದೆ. ಶ್ರೀನಿವಾಸ್ ಅವರಿದ್ದಾರೆ, ರವಿ ಅವರಿದ್ದಾರೆ. ಸೊ ಈ ಥರ ನಿಮಗೆ ಸಿಕ್ಕಾಪಟ್ಟೆ ಬೆಂಬಲ ಇದೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದ್ರಿಂದ ಸರ್ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ನಿಜಕ್ಕೂ ಕೂಡ ಈ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಏನಿದೆ ಅದು ನಿಮಗೆ ತುಂಬ ಆ್ಯಡ್ ಆನ್ ಆಗುತ್ತೆ ಅಂತ ಅನ್ಸುತ್ತಾ? ನ್ಯಾಚುರಲಿ ಆ್ಯಡ್ ಆನ್ ಆಗೇ ಆಗುತ್ತೆ. ಈಗ ಪ್ರತಿಯೊಬ್ಬರು ಶಾಸಕರು ಅವರ ಒಂದು, ಫಾರ್ ಎಕ್ಸಾಂಪಲ್ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರು ಹೈಯೆಸ್ಟ್ ಅನುದಾನ ತಂದು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನ್ಯಾಚುರಲಿ ಒಲವು ಇದ್ದೇ ಇರುತ್ತೆ. ಸೊ ಅದನ್ನೇ ನಮಗೆ ಒಂದು ಮಹತ್ವವಾದ ಒಂದು ಶಕ್ತಿ ಇದು. ಪ್ರಣಾಳಿಕೆಗಳು ಒಂದು ಕಡೆ ಇದ್ದರೆ ನಮ್ಮ ಶಾಸಕರ ಪಾಪ್ಯುಲಾರಿಟಿ ಇನ್ನೊಂದು ಕಡೆ ನಮಗೆ. ಸರ್, ಈಗ ಪಾಪ್ಯುಲಾರಿಟಿ ಮತ್ತು ನಿಮ್ಮ ಪ್ರಣಾಳಿಕೆ ಮತ್ತು ನಿಮ್ಮ ಒಟ್ಟಾರೆ ನಿಮ್ಮದೇ ಆದಂತಹ ಪೊಲಿಟಿಕಲ್ ಸಮೀಕರಣ ಇರುತ್ತೆ ಸರ್. ಬಟ್ ನಿಮ್ಮ ಅಗೇನ್ಸ್ಟ್ ಇರೋವಂಥವ್ರು ಡಾಕ್ಟರ್ ಸುಧಾಕರ್. ಸೊ ಡಾಕ್ಟರ್ ಸುಧಾಕರ್ ಅವರು ಕೂಡ ಸಿಕ್ಕಾಪಟ್ಟೆ ಫೈಟಲ್ಲಿ ಟಿಕೆಟ್ ತೊಗೊಂಡಿರೋದು. ಡು ಯು ಥಿಂಕ್ ಇಟ್ಸ್ ಅ ಟಫ್ ಫೈಟ್? ಎವ್ರಿ ಫೈಟ್ ಇಸ್ ಅ ಗುಡ್ ಫೈಟ್. ಐ ವಿಲ್ ನಾಟ್ ಸೇ ಟಫ್. ನಾವು ಅದನ್ನು ಪಾಸಿಟಿವ್ ಆಗಿ ಮಾಡಿ, ನಮ್ಮದು ಎಲ್ಲೆಲ್ಲಿ ಪಾಸಿಟಿವ್ಗಳಿದೆ ಅದನ್ನು ನಾವು ಅಟ್ಯಾಕ್ ಮಾಡಿ, ಅದನ್ನು ಜನರಿಗೆ, ಪ್ರತಿಯೊಬ್ಬರು ಜನರಿಗೆ ನಮ್ಮ ಪಾಸಿಟಿವ್ ಕೆಲಸಗಳು ಮುಟ್ಟುವಂಥ ಕೆಲಸ ನಾವು ಮಾಡಬೇಕು. ಅವ್ರದ್ದು ಯಾರದೇ ಒಂದು ಆಪೋನೆಂಟ್ನಲ್ಲಿ ಅವ್ರನ್ನ ಕೀಳಾಗಿ ನೋಡ್ದಿರಾ, ಇಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ದಿರಾ, ನಮ್ಮದು ಒಂದು ಸ್ಟ್ರೆಂತ್ ಏನು ಇಟ್ಕೊಂಡು ನಾವು ಅದ್ರ ಮೇಲೆ ಫೈಟ್ ಮಾಡಬೇಕು. ಅಯ್ಯೋ, ರಕ್ಷಾ ರಾಮಯ್ಯ ಅವ್ರ ಹತ್ರ ತುಂಬ ದುಡ್ಡಿದೆ, ನನ್ನ ಹತ್ರ ದುಡ್ಡೇ ಇಲ್ಲ, ಅವ್ರಿಗೆ ದುಡ್ಡು ನೋಡಿ ಟಿಕೆಟ್ ಕೊಟ್ಟಿದ್ದಾರೆ. ಸೊ ನನಗಿರೋದು ಮೋದಿ ಅವ್ರನ್ನ ಮತ್ತು ಮೋದಿ ಅವರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾನು ಹೋಗ್ತೀನಿ. ಹಾಗಾಗಿ ರಕ್ಷಾ ರಾಮಯ್ಯ ಅವ್ರ ಅಪ್ಪ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ. ಐ ರೆಸ್ಪೆಕ್ಟ್ ನನ್ನ ಅಪೋನೆಂಟ್ ಅಂತ. ಸೊ ಅವ್ರು ಹೇಳ್ತಾರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಅದು ಅವ್ರಿಗೆ ಬಂದಿರೋದು. ನಮಗೆ ಟಿಕೆಟ್ ನೋಡಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಕೊಟ್ಟಿದ್ರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿ ಕೊಟ್ಟಿದ್ದಾರೆ ಟಿಕೆಟ್ ಅವ್ರಿಗೆ. ಸೊ ಅದ್ರಿಗೆ ದಟ್ ಇಸ್ ದೇರ್ ಪರ್ಸನಲ್ ಚಾಯ್ಸ್. ಬಿಜೆಪಿ ಪಕ್ಷದಲ್ಲಿ ಆ ಸಿಸ್ಟಮ್ ಇರ್ಬೋದು, ನಮ್ಮ ಪಕ್ಷದಲ್ಲಿ ಯಾವತ್ತೂ ಅಂತ ಸಿಸ್ಟಮ್ಗಳಿಲ್ಲ. ಸರ್, ಈಗ ಇನ್ನೊಂದು ರಕ್ಷಾ ರಾಮಯ್ಯ
ರಾಮ ಅನ್ನೋದು ಕ್ಯಾಂಡಿಡೇಟ್ ಹೆಸರಲ್ಲೂ ಇದೆ ಮತ್ತು ಅವರು ಟಿಕೆಟ್ ಕೊಟ್ಟಿರುವಂಥ ಸಿದ್ದರಾಮಯ್ಯನವರ ಹೆಸರಲ್ಲೂ ಇದೆ. ಆದರೆ ಅವ್ರ ಹೃದಯದಲ್ಲಿ ರಾಮ ಇಲ್ಲ, ಅವ್ರು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ. ಸೊ ಪ್ರಚಾರದ ಭಾಗವಾಗಿ ನೀವೆಲ್ಲಾದ್ರೂ ರಾಮ ಮಂದಿರಕ್ಕೆ ಹೋಗ್ಲಿಲ್ವಾ? ಅದು ಅದನ್ನ ಬಿಟ್ಟು ಇನ್ನೇನು ಕೆಲಸ ಇಲ್ಲ. ನಾವು ನಮ್ಮ ಪ್ರಚಾರದಲ್ಲಿ ಜನಪರವಾಗಿರುವಂಥ ಕೆಲಸ, ಬೆಲೆ ಏರಿಕೆ, ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಮಾತಾಡ್ಬೇಕು ನಾವು. ಇವಾಗ ದೇವಸ್ಥಾನಗಳಿಗೆ ಹಲವಾರು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲ ಈಗ ತಾನೇ ಅಲ್ಲೆಲ್ಲೋ ಜಾತ್ರೆ ಅಲ್ಲ ಸರ್, ಅಯೋಧ್ಯೆ ಅಲ್ಲ, ರಾಮ ಮಂದಿರ. ಅಯ್ಯೋ ಹಲವಾರು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಅಯೋಧ್ಯೆ ಅವ್ರು ಕೇಳಿರೋದು ಆಕ್ಚುಲಿ ಅಯೋಧ್ಯೆಗೆ ಹೋಗಿದ್ದಾರೆ. ಅಯ್ಯೋ ಹಲವಾರು ರಾಮ ಮಂದಿರ, ವೆಂಕಟರಮಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ, ಬಹಳಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ. ಅವ್ರು ಕೇಳಿ ನಮ್ಮ ಸಂಸದರು ಲಾಸ್ಟ್ ಟೈಮ್ ಬಂದಾಗ ಏನೇನು ಪ್ರಶ್ನೆ ಕೇಳಿದ್ರು, ಕರ್ನಾಟಕ ಪರ ಏನೇನ್ ಮಾಡಿದ್ದಾರೆ ಅದು ಕೇಳಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ದಿನಾ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವಾರ ಹೋಗ್ತೀವಿ, ಅದನ್ನ ಹೇಳ್ಕೊಳ್ಳೋದೇನಂತ ಮಾತದು. ಅಲ್ಲ ಸಂಸದರು ನಿಮ್ ಪರವಾಗಿ ಇರ್ಬೇಕಲ್ಲ. ಈಗ ಇವರು ಹಳೆ ಸಂಸದರು. ಹೌದು, 25 ಜನ ಸಂಸದರು ಕೇಳಿ. 25 ಜನ ಸಂಸದರು. ಅಲ್ಲ ಸರ್, ಈಗ ಗ್ಯಾರಂಟಿ ನಾನು ನೋಡಿದೆ ಈಗ ನೀವು ಪ್ರಚಾರ ಮಾಡುವಾಗ, ಅದೆಂಥದ್ದು ಕೋವಿಡ್ ಕಳ್ಳ ಅಂತ ಏನೋ ಹೇಳ್ತಾ ಇದ್ರಿ. ಯಾರಿಗೆ ಹೇಳ್ತಾ ಇದ್ರಿ? ಜನ ಪಬ್ಲಿಕ್ ಹೇಳ್ತಾ ಇರೋದು. ಬಿಜೆಪಿ ಪಕ್ಷಗಳು ನೋಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರೇ ನಾಯಕರುಗಳಿದ್ದಾರೆ. ನಿಮ್ಮ ಎಲ್ಲ ಅಭಿಯಾನಗಳು ಮಾಡಿದ್ದಾರೆ. ಆ ನಾಯಕರುಗಳದ್ದು ಜನ ಹೇಳಿದ್ದು. ಯಾರಿಗೆ ಹೇಳಿದ್ದು ಅಂತ? ಮೀಡಿಯಾಗೆ ಹೇಳಿದ್ದಾರೆ, ಜನಕ್ಕೆ. ಕೋವಿಡ್ ಕಳ್ಳ ಅಂತ ಯಾರಿಗೆ ಹೇಳಿರೋದು ಅಂತ? ಬಿಜೆಪಿ ಅವರಿಗೆ, ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರೋದು. ಬಿಜೆಪಿ ಕ್ಯಾಂಡಿಡೇಟ್, ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಹೇಳಿರೋದಾ? ಓಕೆ ಓಕೆ. ಡಾಕ್ಟರ್ ಸುಧಾಕರ್ ಅವ್ರಿಗೆ ಹೇಳಿರೋದಾ? ಕೇಳಿ ಅಲ್ಲ ನೀವ್ ಹೇಳಿದ್ರೆ ನಾನು ಕೇಳ್ತೀನಪ್ಪ. ನನ್ಗೆ ಇವಾಗ ಅವ್ರನ್ನೂ ಮಾತಾಡಿಸ್ತೀನಿ. ತಿಳುವಳಿಕೆ ನಿಮ್ದು, ಜನರ ಸಂಗ್ರಹಣೆ ಮಾಡ್ಬೇಕಾದ್ರೆ ನಿಮ್ದು. ಜನ ಏನ್ ಕರೀತಾರೆ, ಜನ ಏನ್ ಕೇಳ್ತಾರೆ ಅಂತ ಬಿಜೆಪಿ ಲೀಡರ್ಗಳನ್ನು ಕೇಳಬೇಕು, ಕಾಂಗ್ರೆಸ್ ಲೀಡರ್ಗಳನ್ನು ಕೇಳಬೇಕು. ಎಲ್ಲ 8 ಕ್ಷೇತ್ರದಲ್ಲೂ, ಒಂದೇ ಕ್ಷೇತ್ರ ಅಲ್ಲ ಮೇಡಮ್. ಅಲ್ಲ ಸರ್, ಈಗ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ತಾವೆಲ್ಲರೂ ಕೂಡ, ನಾಟ್ ಓನ್ಲಿ ರಕ್ಷಾರಾಮಯ್ಯ, ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಜನರಿಗೆ ಗ್ಯಾರಂಟಿಗಳಿಂದ ಆದಂತಹ ಲಾಭ ಏನಿದೆ, ಎಸ್ಪೆಷಲಿ ಹೆಣ್ಮಕ್ಳು ತಾಯಂದ್ರೆ ಏನಿದ್ದಾರೆ ಅವರ ಒಂದು ಆಶೀರ್ವಾದದೊಂದಿಗೆ ತಾವು ಮುನ್ನುಗ್ತಾ ಇದ್ದೀರಾ. ಆದರೆ ಗ್ಯಾರಂಟಿ ಎಲ್ಲ ಫ್ಲಾಪು, ಗ್ಯಾರಂಟಿಯಿಂದ ನಮ್ಮ ಜೇಬ್ಗೆಲ್ಲ ಕತ್ತರಿ ಹಾಕ್ಬಿಟ್ರು, ಗ್ಯಾರಂಟಿ ಅನ್ನೋದೇ ಇಲ್ಲ. ಈ ಥರದ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವ್ರು ಆಪೋಸಿಷನ್ ನಡೀತು, ಮಾತಾಡ್ಬೇಕಾಗಿತ್ತು ಅವ್ರಿಗೆ. ನೀವೇ ನೋಡಿದ್ದೀರಾ, ಸಾವಿರಾರು ಜನ ಇವತ್ತು ಬಂದಿದ್ರು, ಅಲ್ಲಿ ಕೇಳಬೇಕಿತ್ತು. ನಾವು ಗ್ಯಾರಂಟಿಗಳು ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಬೆಲೆ ಏರಿಕೆ, ಪೆಟ್ರೋಲ್ ಪ್ರೈಸ್ ಕೇಳಿ, ಗ್ಯಾಸ್ ಪ್ರೈಸ್ ಕೇಳಿ, ಡೀಸೆಲ್ ಪ್ರೈಸ್ಗಳು ಕೇಳಿ, ಕುಕಿಂಗ್ ಆಯಿಲ್ ಪ್ರೈಸ್ ಕೇಳಿ, ಡಾಲರ್ ಪ್ರೈಸ್ ಕೇಳಿ, ಅದನ್ನ ಕೇಳಬೇಕು. ಅದು ದೇಶಕ್ಕೋಸ್ಕರ ಅವರೆಲ್ಲ ಅದನ್ನ ಸಹಿಸ್ಕೊತಾರಂತೆ. ಯಾಕಂದ್ರೆ ದೇಶ ಸುಭದ್ರವಾಗಿದೆ, ದೇಶ ಗಟ್ಟಿಯಾಗಿದೆ. ದೇಶ ಗಟ್ಟಿಯಾಗಿರೋದಕ್ಕೆ ನಾವು ಇದೆಲ್ಲ ಸಹಿಸ್ಕೋಬೇಕಂತ ಬಿಟ್ಕೊಟ್ರದಂತೆ. ಈ ಕಡೆ ನಮ್ಮ ಮಾಲ್ಡೀವ್ಸ್ ಏನಕ್ಕೆ ಬಿಟ್ಕೊಟ್ರದಂತೆ, ಈ ಕಡೆ ಶ್ರೀಲಂಕಾ ಏನಕ್ಕೆ ಬಿಟ್ಕೊಟ್ರದಂತೆ, ಒಂದ್ ಕಡೆ ಪಾಕಿಸ್ತಾನ ಅಂತ ಬಿಡಿ, ಈ ಕಡೆ ಚೈನಾ ಏನಕ್ಕೆ ನಮ್ಮ ಇಂಡಿಯಾ ಭಾಗದಲ್ಲಿ ಬಂದು ಗಡಿ ಭಾಗದಲ್ಲಿ 7-8 ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಮಾಡಿದಾರಂತೆ. ನೋಡಿ ಮೇಡಮ್, ಒಂದು ನ್ಯಾರೇಟಿವ್ ಬಿಲ್ಡಿಂಗ್ ಒಂದ್ ಕಡೆ ಇದ್ರೆ ರಿಯಾಲಿಟಿ ಒಂದ್ ಕಡೆ ಇರುತ್ತೆ ಸರ್. ಆ ರಿಯಾಲಿಟಿ ಜನರಿಗೆ ಮುಟ್ಸೋದು ರಕ್ಷಾರಾಮಯ್ಯ ಅವರೇ, ದಟ್ ಈಸ್ ವೆರಿ ಟಫ್ ಜಾಬ್. ಸೊ ನ್ಯಾರೇಟಿವ್ ಅಜೆಂಡಾ ಮೀಡಿಯಾ ಮುಖಾಂತರ ನೀವು ಮಾಡಬೇಕು, ಗ್ರೌಂಡ್ ಲೆವೆಲ್ ನಾವು ಮಾಡ್ತೀವಿ. ಮೀಡಿಯಾ ಮುಖಾಂತರ ಇದ್ದಿದ್ದು ರಿಯಾಲಿಟಿಯಾಗಿ ನೀವು ಹೇಳಬೇಕು, ಅದು ಇಂಪಾರ್ಟೆಂಟ್. ಎಲ್ಲ ದಟ್ಸ್ ಆಲ್ಸೋ ಫೇರ್, ಅದನ್ನ ನಾನು ಒಪ್ಕೊ. ಈಗ ನೀವು ಅಂದ್ರಲ್ಲ ಸರ್, ಶ್ರೀಲಂಕಾ, ಪಾಕಿಸ್ತಾನ ಗಡಿ ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಭಾರತಕ್ಕಿದೆ, ನೀವು ಸುಭದ್ರವಾಗಿದೆ ಅಂತ ಹೇಳ್ತೀರಾ, ಆದ್ರೆ ಗಡಿಗಳಲ್ಲಿ ಹೆಂಗಿದೆ ಪರಿಸ್ಥಿತಿ, ಆ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು ಅಂತ. ಮೋದಿ ಅವರು, ದೇವೇಗೌಡರು ಎಂಥ ಇದು ದೈವ ಭಕ್ತರು, ಎಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ರಾಮನ ಏನಿದು ರಾಮ ಭೂಮಿ ಅಲ್ಲ ಏನು ರಾಮರಾಜ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಇರೋರು. ಸೊ ನೀವು ನೋಡಿದ್ರೆ ದೇಶನ ಮಾರಕ್ಕೆ ಹೊರಟಿರೋರು, ಹಿಂಗಾಗಿ ನೀವು ಯಾರಿಗೆ ಹೊರಟಾಗ್ತೀರಾ ನೋಡಿ ಅಂತ ಸುಧಾಕರ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಕೇಳಿದೆ, ದೇಶ ಮಾರಕ್ಕೆ ಹೊರಟಿದ್ದೀರಂತೆ ನೀವು, ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದೀರಂತೆ. ಲಿಮಿಟೆಡ್ ನಾಲೆಜ್ ಇದ್ರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇನಾಗುತ್ತೆ ಅವ್ರಿಗೆ, ಇರ್ಲಿ ಬಿಡಿ ಸರ್. ಯಾಕಂದ್ರೆ ನಮ್ಮ ದೇಶಕ್ಕೆ ಫೈಟ್ ಇಸ್ ಫೈಟ್ ಸರ್. ಇದೇನು ಫೈಟ್, ಹೆದರ್ಕೊಳ್ಳೋದೇನಿದೆ? ಸಾವಿರಾರು ವರ್ಷದಿಂದ ನಮ್ಮ ದೇಶ ಇದೆ. ನಮ್ಮ ದೇಶ ಇವತ್ತು ಇಲ್ಲೇ ಅಲ್ಲ, ಕಂಬೋಡಿಯಾವರೆಗೂ ನಮ್ಮ ದೇಶ ಇತ್ತು. ಸೊ ಅದೆಲ್ಲ ಹಿಸ್ಟ್ರಿ, ಸಾವಿರಾರು ವರ್ಷದಿಂದ ಬಂದಿರೋ ಹಿಸ್ಟ್ರಿ. ಲಾಸ್ಟ್ 10 years ಇಂದ ಒಂದು ಸೇಫ್ ಅಲ್ಲ, ಸಾವಿರಾರು ವರ್ಷದಿಂದ ನಮ್ಮ ದೇಶ ಇರುತ್ತೆ, ಸಾವಿರಾರು ವರ್ಷ ಮುಂದೆನೂ ನಮ್ಮ ದೇಶ ಇರುತ್ತೆ. ಓಕೆ ಸರ್, ಈಗ ಬರೀ ನನ್ನನ್ನು ಚಿಕ್ಕಬಳ್ಳಾಪುರಕ್ಕೆ ಸೀಮಿತ ಮಾಡಬಾರ್ದು ಅಂತ ಜನ ಸೋಲ್ಸಿರೋದು ನನ್ನ. ಅಂದರೆ ಬಾಗೇಪಲ್ಲಿಯಿಂದ ಹಿಡಿದು ಯಲಹಂಕದವರೆಗೂ ಜನ ನನ್ನ ಸೇವೆನ ಕೇಳ್ತಾ ಇರೋದ್ರಿಂದ ನನಗಿಂತ ಒಂದು ಅವಕಾಶ ಸಿಕ್ಕಿದೆ ಅಂತ ಅವರು ಹೇಳ್ತಿರೋದು. ನಿಮ್ಮ ಪ್ರಕಾರ ವಾಟ್ ಈಸ್ ಯುವರ್ ಪ್ರಿಯಾರಿಟಿ? ಮೈ ಪ್ರಯಾರಿಟಿ ಈಸ್ ದ ಪೀಪಲ್ ಆಫ್ ಚಿಕ್ಕಬಳ್ಳಾಪುರ. ನಾವು ನಮ್ಮ ಶಾಸಕರ ಏನು ಗುರಿಗಳಿದೆ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ದೇವನಹಳ್ಳಿ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಮೆಟ್ರೋ ಬೇಕು, ಕೋಲ್ಡ್ ಸ್ಟೋರೇಜ್ಗಳು ಬೇಕು,
ರೋಡ್ಗಳು ಬೇಕು, ಇದು ನಮ್ಮ ಪ್ರಯಾರಿಟಿ. ಹಾಸ್ಪಿಟಲ್ಗಳು ಬೇಕು, ಹಾಸ್ಪಿಟಲ್ ಅವರು ಆಗಲಿ ಅಪ್ರೂವ್ಮೆಂಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಂದು ದೊಡ್ಡ ಅವ್ರ ತಾನೇ ಹಾಸ್ಪಿಟಲ್ ತಂದಿರೋದು, ಅದು ಮೆಡಿಕಲ್ ಕಾಲೇಜ್, ಮೆಡಿಕಲ್ ಕಾಲೇಜ್. ನೆಲಮಂಗ್ಲಾಗೂ ಹಾಸ್ಪಿಟಲ್ ಬರುತ್ತೆ, ಚಿಕ್ಕಬಳ್ಳಾಪುರ್ಗೂ ಇನ್ನೊಂದು ಹಾಸ್ಪಿಟಲ್ ಬರುತ್ತೆ. ಸೊ ಅದು ನಮ್ಮ ಪ್ರಯಾರಿಟಿ. ಅಲ್ಲ ಸರ್, ಬರುತ್ತೆ ಕರೆಕ್ಟ್, ತಗೊಂಡ್ ಬರೋದು ಇಂಪಾರ್ಟೆಂಟ್. 25 ಜನ ಸಂಸದರು ಇಟ್ಕೊಂಡೆ ಅವರು ಏನೂ ತಗೊಂಡ್ ಬರಕ್ ಆಗ್ತಾ ಇಲ್ಲ. ನೀವು ಹೆಂಗ್ ಕಿತ್ಕೊಂಡ್ ಬರ್ತೀರಿ ಅಲ್ಲಿ ಮೋದಿ ಸಾಹೇಬ್ರ ಹತ್ರ ಅಂತ ಆದ್ಮೇಲೆ ನೋಡಿ ನೀವು ಅವಕಾಶ ಗೊತ್ತಾಗೋದು. ಒಂದು ಆಪರ್ಚುನಿಟಿ ಕೊಟ್ಟಾಗ್ಲೇ ನಮ್ಮ ಕೆಪಾಸಿಟಿ ಕೇಪಬಿಲಿಟಿ ಗೊತ್ತಾಗೋದು. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ರಕ್ಷಾರಾಮಯ್ಯ ಅವರೇ, ಒಳ್ಳೇದಾಗಲಿ ತಮಗೆ. ನಿಮ್ಗೇನು ಅನ್ಸುತ್ತೆ ಸರ್, ಲೀಡ್ ಎಷ್ಟಾಗ್ಬೋದು ಅಂತ? ಲೀಡ್ ಬೇಡ, ನಮಗೆ ವಿಕ್ಟ್ರಿ, ಬಿ ಹ್ಯಾಪಿ. ಅದು 1 ಲಕ್ಷ 2 ಲಕ್ಷ ಏನೇ ಇರಲಿ, ನಮ್ಮ ಜನರ ಆಶೀರ್ವಾದ ನಮ್ಮ ಜೊತೆ ಇದ್ರೆ ಅದು ನಮ್ಮ ರಿಸಲ್ಟ್ ದಿನ ನೋಡ್ತೀವಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೆಂಗಿದೆ ಸರ್ ನಿಮ್ಗೆ ವಾತಾವರಣ ನೋಡಿದ್ರೆ ಏನು ಅನ್ಸುತ್ತೆ? ಫೈಟ್ ಇದೆ ಅಂತ ಅನ್ಸುತ್ತಾ? ನಾಮಿನೇಷನ್ ದಿನ ನೋಡಿದಂಥ ಸಂದರ್ಭದಲ್ಲಿ ಸುಧಾಕರ್ ಮತ್ತು ರಕ್ಷಾರಾಮಯ್ಯ ಅವ್ರ ಮಧ್ಯೆ ಹೋಲಿಕೆ ನನಗೇನೆ ರಾಜಕೀಯವಾಗಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸುಧಾಕರ್ ಅವರು ಒಂದು ಬಲವಾದಂಥ ಹೋರಾಟ ಕೊಡಬಲ್ಲರು, ನಮ್ಮ ಎದುರಾಳಿ ಪ್ರಬಲವಾದಂಥ ಎದುರಾಳಿ ಅಂತಕ್ಕಂಥ ನೈಜವಾದಂಥ ಅನಿಸಿಕೆ ನಂದಾಗಿತ್ತು. ಈಗಾಗಲೇ ನಾಮಿನೇಷನ್ ಆಗಿ ಇವಾಗಲೇ ಚುನಾವಣೆಗೆ ಕೆಲವೇ ದಿನಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸುಧಾಕರ್ ರವ ಎಲ್ಲೂ ಎದ್ದೊಳ್ಳಿಲ್ಲ. ವಿಶೇಷವಾಗಿ BJP ಮತ್ತು JDSನ ಕಾರ್ಯಕರ್ತರುಗಳು ತೀರಾ ನಿರುತ್ಸಾಹ ಇಡೀ ಕ್ಷೇತ್ರದಲ್ಲಿ, ಯಲಹಂಕ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಸ್ವಂತ ಅವರ ದೊಡ್ಡಬಳ್ಳಾಪುರದ ಆದಿಯಾಗಿ ಎಂಥ ಭ್ರಷ್ಟ ವ್ಯಕ್ತಿಗೆ ನಾವು ಗೋ ಬ್ಯಾಕ್ ಸುಧಾಕರ್ ಅಂತ ಅಭಿಯಾನ ಮಾಡಿದ್ವಿ. ಕೋವಿಡ್ ಕಳ್ಳ ಅಂತ ಜನಸಾಮಾನ್ಯರಿಂದ ಕರ್ಸ್ಕೊತಾ ಇರ್ತಕ್ಕಂಥ ಇಂಥ ಒಬ್ಬ ಭ್ರಷ್ಟ ಅಭ್ಯರ್ಥಿಯನ್ನಾಗಿ ನಾವು ಬೇಡ ಅಂತ ಹೇಳಿದ್ರು ಹೈಕಮಾಂಡ್ ನಮ್ಮ ಮೇಲೆ ಏರಿದೆ ಅಂತಕ್ಕಂಥ ನಿರುತ್ಸಾಹದಲ್ಲಿ ಇಡೀ ಕ್ಷೇತ್ರದ BJP ಮತ್ತು JDS ಕಾರ್ಯಕರ್ತರು ಪರವಾಗಿ ಕೆಲಸನ ಮಾಡೋದನ್ನ ನಿರುತ್ಸಾಹಗೊಂಡಿದ್ದಾರೆ. ಅಭ್ಯರ್ಥಿಯ ಗೆಲುವಿಗೆ ಒಂದು ಸೂಚನೆಗಳು. ಈ ಎಲ್ಲ ಪಾಪಗಳನ್ನು ತೊಳೆಯೋದಕ್ಕೆ ಈಗ ವಾಟರ್ ಪ್ಯೂರಿಫೈರ್ ಇದ್ದಂಗೆ ಒಂದು ಶುದ್ಧೀಕರಣ ಮಾಡುವಂಥ ಒಂದು ಫ್ಯಾಕ್ಟ್ರಿ BJPಯಲ್ಲಿದೆ, ದಟ್ ಈಸ್ ನರೇಂದ್ರ ಮೋದಿ ಅವರು. ಸೊ ಎಂತೆಂಥ ದೊಡ್ಡ ಕಳ್ಳರು, ಎಂತೆಂಥ ದೊಡ್ಡ ಭ್ರಷ್ಟರು ಕೂಡ ಅವ್ರ ಫೋಟೋ ಹಿಂದೆ ನಿಂತ್ಕೊಂಡ ತಕ್ಷಣ ಎಲ್ಲರೂ ಪರಿಶುದ್ಧವಾಗಿಬಿಡ್ತಾರೆ. ಸೊ ಹೀಗಾಗಿ ಮೋದಿ ಅವರ ಒಂದು ಈ ಫ್ಯಾಕ್ಟರ್ ಏನಿದೆ ಅದು ಎಲ್ಲರ ಪಾಪ ತೊಳೆಯುತ್ತೆ ಅಂತ ಅನಿಸುತ್ತೆ ಸರ್. ಇದು ನೀವು ಹೇಳೋದು 100ಕ್ಕೆ 100ರಷ್ಟು ಅಕ್ಷರಶಃ ಸತ್ಯ. ಇಡೀ ದೇಶದಲ್ಲಿರ್ತಕ್ಕಂಥ ಭ್ರಷ್ಟರನ್ನೆಲ್ಲ ತೊಳಿತಕ್ಕಂಥದ್ದು, ಭ್ರಷ್ಟರನ್ನು ತೊಳೆದು ದಕ್ಷರನ್ನಾಗಿ ಸತ್ಯಹರಿಶ್ಚಂದ್ರನಾಗಿ ಮಾಡ್ತಕ್ಕಂಥ ಶಕ್ತಿ ಯಾವ್ದಾದ್ರು ಇದ್ದರೆ ಅದು BJPಯವರ ಮೋದಿರವರ ವಾಷಿಂಗ್ ಮೆಷಿನ್ಗೆ. ಆದರೆ ಸುಧಾಕರ್ ಅಂತ ಒಬ್ಬ ಕಡು ಭ್ರಷ್ಟನ ಶುದ್ಧಿ ಆಗಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಕೋವಿಡ್ನಲ್ಲಿ ಸತ್ತಂಥ ಅತೃಪ್ತ ಆತ್ಮಗಳೇನಿದ್ದಾವೆ, ಆ ಆತ್ಮಗಳು ಆ BJPಯ ವಾಷಿಂಗ್ ಮಿಷಿನ್ನಲ್ಲಿ, ಮೋದಿಯ ಆ ವಾಷಿಂಗ್ ಮಿಷಿನ್ನಲ್ಲಿ ಸುಧಾಕರ್ನ ಹಾಕಿದ್ರೂ ಕೂಡ ಆ ಆತ್ಮಗಳು ಅವನ್ನ ಶುದ್ಧಿ ಆಗಲಿಕ್ಕೆ ಬಿಡ್ತಾ ಇಲ್ಲ. ಅವುಗಳು ನೊಂದಿರ್ತಕ್ಕಂಥ ಕೋವಿಡ್ನ ಸಂದರ್ಭದಲ್ಲಿ ನೊಂದಂಥ ಮನಗಳಿದ್ದಾವಲ್ಲ, ಆ ಕುಟುಂಬಗಳ ಶಾಪ ಇದೆಯಲ್ಲ, ಆಕ್ರೋಶ ಇದೆಯಲ್ಲ, ಆಕ್ರಂದನ ಇದೆಯಲ್ಲ, ಅದು ಸುಧಾಕರ್ನ ಕಿತ್ತಿ ತಿಂತಾ ಇದೆ. ಅಲ್ಲ ಸರ್, ನೊಂದ ಏನೋ ಅತೃಪ್ತ ಆತ್ಮ ಅಂತಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿ ಕುಮಾರಸ್ವಾಮಿ ಅವರು ಎಷ್ಟು ನೊಂದ್ಕೊಂಡ್ರು, ಎಷ್ಟು ಅತೃಪ್ತಿ ಅವ್ರನ್ನ ಕಾಡ್ತಿತ್ತು. ಇವತ್ತು ಬಾಯಿ ಅಂತ ಕೈ ಇಟ್ಕೊಂಡು ಹೋಗ್ತಾ ಇಲ್ವಾ, ನಿನಗೆ ನಾನು ನನಗೆ ನೀನು ಅಂತ ನೋಡಿ. ಅದನ್ನು ಜನ ಹೋಗ್ತಾ ಇಲ್ಲ. ಜನ ಕುಮಾರಸ್ವಾಮಿರವರ ಸರ್ಕಾರನ ಬೆಳೆಸಿದಂಥ ಸುಧಾಕರ್ ಮತ್ತು ಮೊನ್ನೆ ಕುಮಾರಸ್ವಾಮಿ ಇಬ್ಬರು ಪಕ್ಕ ನಿಂತ್ಕೊಂಡು ಕಳ್ಳ ಮಳ್ಳ ನಿಂತ್ಕೊಂಡು, ಅದು ಕುಮಾರಸ್ವಾಮಿ ಅವರ ಪೇಟೆಂಟ್ ರಾಜ್ಯದಲ್ಲಿ ಅವ್ರ ಕುಟುಂಬಕ್ಕೆ ಬಂದಿರೋದು ಅಳೋದು. ಅವ್ರ ಅಪ್ಪ ದೇವೇಗೌಡರು ಹೇಳಬೇಕು, ಇಲ್ಲ ಕುಮಾರಸ್ವಾಮಿ ಹೇಳಬೇಕು. ಅದನ್ನು ಬಿಟ್ಟರೆ ಈಗ ನಿಖಿಲ್ ಕುಮಾರಸ್ವಾಮಿ ಈಗ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಈ ಕಳ್ಳ ನೋಡಿ ಅವ್ರ ಹತ್ರ ಇವರು ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅದನ್ನು ಜನ ಹೋಗ್ತಾ ಇಲ್ಲ. ಅವ್ರಿಗಿನ್ನ ಚೆನ್ನಾಗಿ ಹತ್ಬಿಟ್ಟ ನೋಡಿ. ನೀವೇನಂತೀರಿ ಸರ್? ನಿಮ್ಮ ಹತ್ರ ಯಾರಿದ್ದಾರೆ ಸರ್ ಸ್ಟಾರು? ಈಗ ನಾಳಿದ್ದವ್ರು ಯಾರು? ಪವನ್ ಕಲ್ಯಾಣ, ದೊಡ್ಡ ದೊಡ್ಡ ಸ್ಟಾರ್ಗಳು, ತೆಲುಗು ಸಿನಿಮಾ ಸ್ಟಾರ್ಸು ಅವರೆಲ್ಲ ಅಲ್ಲ. ಕಳೆದ ಬಾರಿನೂ ಬಂದಿದ್ರು, ಸೋತಾದ್ರು, ಅದು ಬೇರೆ ವಿಚಾರ. ಬಟ್ ಈಗ ಇವಾಗ ದೇವೇಗೌಡರು ಬರ್ತಾರೆ, ಕುಮಾರಸ್ವಾಮಿ ಅವರು ಬರ್ತಾರೆ, ದೊಡ್ಡ ದೊಡ್ಡ ತೆಲುಗು ಸ್ಟಾರ್ಸ್ಗಳು ಕೂಡ ಬರ್ತಾರೆ. ಮೊನ್ನೆ ಒಂದು ಡೈಲಾಗ್ ಬೇರೆ ಹೇಳಿದ್ರು, ನೀವು ಬಂಡವೈತೆ ನೇನು ಎಂಥದೋ ಆಗ್ತೀನಿ ಅಂತ ಎಲ್ಲ ಫಿಲ್ಮ್ ಡೈಲಾಗ್ಸ್ ಎಲ್ಲ ಹೇಳ್ತಾರೆ. ನಾನು ಪಾಪ ಫಿಲಮ್ ಸ್ಟಾರ್ಗಳ ಬಗ್ಗೆ ಗೌರವ ಇದೆ ನನಗೆ. ಪವನ್ ಕಲ್ಯಾಣ್ ಪಾಪ ಅವರೆಲ್ಲ ಇವರ ಅಭಿಮಾನಕ್ಕೋ ಹಣಕ್ಕೋ ಕರೆದ್ರೆ ಬರ್ಬೋದು, ಕೆಲವು ಅಭಿಮಾನಕ್ಕೂ ಬರ್ಬೋದು, ಕೆಲವರು ಹಣ ಕೊಟ್ಟು ಕರ್ಸ್ಕೊಬಂದು ಪ್ರಚಾರ ಮಾಡ್ಬೋದು. ಆದರೆ ನೋಡಿ, ಇವತ್ತು ರಕ್ಷಾರಾಮಯ್ಯ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನೆಲಮಂಗಲಕ್ಕೆ ಬಂದಿದ್ದರು. ಆ ಕಾರ್ಯಕರ್ತರು ಕೆಲಸ ಮಾಡ್ತಕ್ಕಂಥ, ಆ ನೆಲದಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿದ್ದಾರಲ್ಲ, ಸೈನಿಕರು ಕಾರ್ಯಕರ್ತರು, ಅವ್ರಿಗಿದ್ದಂಥ ಅತ್ಯುತ್ಸವ ಇದೆಯಲ್ಲ, ಅದು BJPಯ ಅಭ್ಯರ್ಥಿಯಾದಂಥ ಸುಧಾಕರ್ಗೆ ಅದರ ಕೊರತೆ. ಅವರಲ್ಲಿ ಹಣದ ತೈರ್ಯ ಇರ್ಬೋದು, ಆದರೆ BJPಯ ಕಾರ್ಯಕರ್ತರಲ್ಲಿ ಸುಧಾಕರ್ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಉತ್ಸಾಹದ ಕೊರತೆ
ಸುಧಾಕರ್ನ ಸೋಲಿಗೆ ಕಾರಣ. ರಕ್ಷಾರಾಮಯ್ಯ ಅವರು ಎಷ್ಟು ಲೀಡಲ್ಲಿ ಗೆಲ್ಬಹುದು ಸರ್ ತಮ್ಮ ಪ್ರಕಾರ, ತಮ್ಮ ಅನಾಲಿಸಿಸ್? ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ರಕ್ಷಾರಾಮಯ್ಯ. ಓಕೆ, ಎಸ್. ಶಾಸಕರಾದಂಥ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ರಕ್ಷಾರಾಮಯ್ಯ ಅವರ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಾಗೆ ನೋಡಿದರೆ ಸುಮಾರು 8 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಗೆದ್ದಿದೆ. ಹೀಗಾಗಿ ಅದು ರಕ್ಷಾರಾಮಯ್ಯ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಮತ್ತು ಎಲ್ಲ ಶಾಸಕರುಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಅವರ ಪರವಾಗಿ ಕೆಲಸ ಮಾಡೋದಕ್ಕೆ. ಬನ್ನಿ, ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್ ನಮಸ್ತೆ, ಹೇಗಿದೆ ಸರ್ ನಿಮ್ಮ ಹವಾ? ನನ್ನ ಹವಾ ಅನ್ನೋದಕ್ಕಿಂತ ಕಾಂಗ್ರೆಸ್ ಹವಾ. ನೆಲಮಂಗಲ ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ನಾನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ತಂದಿರತಕ್ಕಂಥ ಸುಮಾರು 1000 ಕೋಟಿಗೂ ಮೀರಿದಂಥ ಅನುದಾನಗಳು, ಶಾಶ್ವತ ಯೋಜನೆಗಳು. ಇವತ್ತು ನೆಲಮಂಗಲಕ್ಕೆ 69 ಕೆರೆ ತುಂಬಿಸ್ತಕ್ಕಂಥ ವೃಷಭಾವತಿ ಏತ ನೀರಾವರಿ ಯೋಜನೆ ಇರ್ಬೋದು, ಕಗ್ಗತ್ತಲೆಯಿಂದ ಕೂಡಿರ್ತಕ್ಕಂಥ ನೆಲಮಂಗಲದಲ್ಲಿದ್ದಂಥ ಕರೆಂಟ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ 276 ಕೋಟಿ ರೂಗಳ ವೆಚ್ಚದ 220 KV ಸ್ಟೇಷನ್ ಇರ್ಬೋದು, ನೆಲಮಂಗಲ ತಾಲೂಕಿಗೆ ಸರ್ಕಾರಿ ಆಸ್ಪತ್ರೆಯನ್ನು ಘೋಷಣೆ ಮಾಡಿಸಿರ್ತಕ್ಕಂಥದ್ದು ಇರ್ಬೋದು, ನೆಲಮಂಗಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಡಿಸಿರ್ತಕ್ಕಂಥದ್ದು ಇರ್ಬೋದು, ಕಾವೇರಿ ನೀರನ್ನು ತರಲಿಕ್ಕೆ ನಾನು ಹೋರಾಟ ಮಾಡಿ 75% ಅದರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಇರ್ಬೋದು. ಈ ಅಭಿವೃದ್ಧಿ ಯೋಜನೆಗಳ ನೆಲಮಂಗಲ ಕ್ಷೇತ್ರದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ವಾತಾವರಣ ಇದೆ. ಅದು ನನ್ನ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಮ್ಮ ಸಾರ್ವಜನಿಕರು, ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವತ್ತು ಭಾಳ ಉತ್ಸಾಹದಿಂದ ಬಂದು ನಮಗೆ ಆಶೀರ್ವಾದವನ್ನು, ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅಭಿವೃದ್ಧಿಗೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತಾ ಸರ್ ಜನ? 100ಕ್ಕೆ 100 ಅಭಿವೃದ್ಧಿಗೆ ಓಟ್ ಹಾಕ್ತಾರೆ. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಈ ರಾಜ್ಯದಲ್ಲಿ ಜೋಡೆತ್ತಿನಂತೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರುಗಳು. ರಾಜ್ಯದ ಜನತೆಗೆ ಏನು ನಾವು ಭರವಸೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೋ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ದಿವಾಳಿ ಮಾಡ್ತಾರೆ ಅಂತ ಅಂದಿದ್ರು. ಅದರ ವಿರುದ್ಧವಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನು ಸಹ ಮುಂದುವರಿಸ್ತಾ ಇರ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲೇ ಇವತ್ತು ತಾಜಾ ಉದಾಹರಣೆ ಇದೆ. ಹಾಗಾಗಿ ಅಭಿವೃದ್ಧಿಗೆ ಜನ ಓಟ್ ಕೊಡ್ತಾರೆ, ಅಭಿವೃದ್ಧಿಯನ್ನು ಹರಿಸ್ತಾರೆ, ಹಾರೈಸ್ತಾರೆ, ಆಶೀರ್ವದಿಸ್ತಾರೆ. ಮುಂದಿನ ದಿನಗಳಲ್ಲಿ ಅದು ನೀವು ಮಾಧ್ಯಮದಲ್ಲಿ ನೀವೇ ಬಿತ್ತರಿಸ್ತೀರ. ಅಲ್ಲ ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತು. ಸೊ ಗ್ಯಾರಂಟಿ ಯೋಜನೆಗಳಿಂದ ಹೆಲ್ಪ್ ಆಗಿಲ್ಲ ಅಂತ ಏನಿಲ್ಲ, ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ. ನಾನು ಕೂಡ ಊರೂರು ಸುತ್ತಾ ಇದ್ದೀನಿ, ಹೆಣ್ಮಕ್ಳ ಅಭಿಪ್ರಾಯಗಳನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹೆಣ್ಣುಮಕ್ಕಳು ಗ್ಯಾರಂಟಿ ಯೋಜನೆಗಳಿಂದ ಸಂತೃಪ್ತರಾಗಿದ್ದಾರೆ. ಬಟ್ ಗಂಡು ಮಕ್ಕಳ ಜೋಬಿಗೆ ಕತ್ರಿ ಹಾಕಿದ್ರಿ, ಇಡೀ ರಾಜ್ಯ ದಿವಾಳಿ ಆಗ್ತಾ ಇದೆ, ಗ್ಯಾರಂಟಿಯಿಂದ ಪ್ರಯೋಜನ ಇಲ್ಲ, ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಅಂತ ಏನು ಎಲ್ಲ ಕಡೆ BJP ಮತ್ತು JDS ಮೈತ್ರಿ ಪ್ರಚಾರ ಮಾಡ್ತಾ ಇದೆ. ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಹತಾಶರಾದಂಥವ್ರು, ರಾಜಕೀಯವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥವ್ರು ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಪಕ್ಷವನ್ನು ಯಾವತ್ತಾರು ಬೆಂತಡ್ತಾರ? ಅದರಲ್ಲೂ ಈಗಿರ್ತಕ್ಕಂಥ ಅವ್ರ ಹೆಸರು ಹೇಳಿದ್ರೆ, ಅವ್ರು ಮಾತನಾಡ್ತಕ್ಕಂಥ ಮಾತು, ಅವ್ರು ನಡ್ತಕ್ಕಂಥ ರೀತಿ ನೋಡಿದ್ರೆ ಯಾವತ್ತಾರು ಸಭಾಷ್ಗಿರಿ ಕೊಡ್ತಕ್ಕೆ ಸಾಧ್ಯನಾ? ಯಾರು ಸರ್ ಅವರು? ಅದೆಲ್ಲ ಯಾರೋ ನಿಮಗೆ ಗೊತ್ತಿದೆ, ಹೇಳ್ಬೇಕು ಸರ್. ಹಂಗಂದ್ರೆ ಎಷ್ಟು ಜನ ಇದ್ದಾರೆ ವಿರೋಧ ಪಕ್ಷದಲ್ಲಿ ನಾಯಕರು? ನಾನು ಹೇಳಕ್ ಹೋಗಲ್ಲ. ಅಲ್ಲ, ಕ್ಯಾಂಡಿಡೇಟಾ ಇಲ್ಲ ಲೀಡರಾ ಸರ್? ಮೇಡಮ್, ನಮಗೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋರು ನಮ್ಗೆ ಬೆಂತಡ್ಬೇಕು. ಕುಮಾರಸ್ವಾಮಿ ಅವರಾ? ನಾನು ಹೇಳೋದು ಕೇಳಿ ಮೇಡಮ್. ಅದೇ ತಾಯಂದ್ರ ಬಗ್ಗೆ ಮಾತಾಡಿದ್ರಲ್ಲ ಸರ್, ಅದ ನಾನು ಕೇಳಿ ಮೇಡಮ್. ಇಲ್ಲ, ನಾನು ಹೇಳ್ತೀನಿ. ನಮಗೆ ನಮ್ಮ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ 7.5 ಕೋಟಿ ಜನತೆಯ ಸರ್ಟಿಫಿಕೇಟು, ಅವರು ಬೆಂತಡ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರುಗಳ ಸರ್ಟಿಫಿಕೇಟು ನಮಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಸರ್, ಎಷ್ಟು ಲೀಡಲ್ಲಿ, ಎಸ್ಪೆಷಲಿ ನಿಮ್ಮ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರಿಗೆ ಎಷ್ಟು ಲೀಡ್ ಬರ್ಬೋದು ಸರ್? ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೇನು ಮತ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಲೀಡ್ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ನನ್ನ ಕ್ಷೇತ್ರದ ಜನ ನನಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸ್ತಾ ಇರ್ತಕ್ಕಂಥ ವಿಶ್ವಾಸದಿಂದ ಅದು ಗೋಚರಿಸ್ತಾ ಇದೆ. ಓಕೆ ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಇವತ್ತೆಲ್ಲ ಫುಲ್ ಪ್ರಚಾರ ಇನ್ನೂ ಎಷ್ಟು ದಿನ ಇರುತ್ತೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಇವತ್ತಿಗೆ ಗ್ರಾಮೀಣ ಪ್ರದೇಶದ 27 ಗ್ರಾಮ ಪಂಚಾಯತಿಗಳಿಗೂ ನಾನು ಅಭ್ಯರ್ಥಿಯನ್ನು ಕರೆದುಕೊಂಡೋಗಿ ಜನತೆಯ ಆಶೀರ್ವಾದವನ್ನು ನಾನು ಕೇಳಿದ್ದೀನಿ. ಜನತೆ ಆಶೀರ್ವಾದ ಮಾಡ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ನೆಲಮಂಗಲ 31 ವಾರ್ಡ್ ಇದೆ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಆ ನಗರಸಭೆಯ 31 ವಾರ್ಡ್ಗಳಿಗೂ ನಾನೇ ನನ್ನ ಪ್ರವಾಸವನ್ನು ಪ್ರತ್ಯೇಕವಾಗಿ
ಮತದಾರರ ಬಳಿಗೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದೀನಿ. ಆ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ರಾಮನ ದೇವಸ್ಥಾನ ಏನಾದರೂ ಇದೆಯಾ ಸರ್? ನೂರಾರು ರಾಮ ದೇವಸ್ಥಾನ ಇದೆ. ಒಂದು ರಾಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ ಸರ್. ರಾಮನ ದೇವಸ್ಥಾನಕ್ಕೆ ಹೋಗಲ್ಲ ಅಂತಿದ್ದಾರೆ. ಅದಕ್ಕೆ ಈಗಾಗಲೇ ನಾನು ಕರ್ಕೊಂಡು ಹೋಗಿದ್ದೀನಿ. ನಾನು ಈ ಪೂಜೆಯನ್ನು ಅಭ್ಯರ್ಥಿಯನ್ನು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೆ. ರಾಮನ ಪರಮ ಭಕ್ತ, ರಾಮನ ಬಂಟ ಹನುಮಂತನ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿಸೇ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿಸಿದ್ದು. ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿಸಿದ್ದು ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಸೆ. ಇವತ್ತು ನೀವೆಲ್ಲ ಅಲ್ಲಿ ನೋಡಿದ್ರಿ, ಅಲ್ಲಿ ಪೂಜೆ ಮಾಡಿಸಿದ್ದು ಆಂಜನೇಯನ ದೇವಸ್ಥಾನಕ್ಕೆ. BJP ಅವರಿಂದ ನಾವು ರಾಮ ಭಕ್ತಿಯನ್ನಾಗಲಿ ಹನುಮನ ಭಕ್ತಿಯನ್ನಾಗಲಿ ಕಲಿಬೇಕಾಗಿಲ್ಲ. ನಾವು ಹುಟ್ಟತಾನೆ ರಾಮನ್ನ, ಸೀತೆಯನ್ನು, ಹನುಮಂತನನ್ನು ಪೂಜೆ ಮಾಡ್ಕೊಂಡು ಗೌರವಿಸಿ ಅಭಿಮಾನಿಸಿ ಇವತ್ತು ಆ ಸಂಸ್ಕೃತಿಯನ್ನು ಮುಂದುವರಿಸ್ತಾ ಇರತಕ್ಕಂಥ ಜನ, ಅವರ ನೀತಿ ಪಾಠ ನಮಗೆ ಬೇಕಾಗಿಲ್ಲ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.